ಫ್ರೆಂಡ್ಸ್, ಜೀವನದಲ್ಲಿ ಎಲ್ಲರೂ ಯಶಸ್ಸು ಬೇಕು ಅಂತ ಬಯಸ್ತಾರೆ. ಆದರೆ ಎಲ್ರಿಗೂ ಯಶಸ್ಸು ಸಿಗೋದಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಎಲ್ಲರೂ ಕೆಲಸ ಮಾಡ್ತಾರೆ, ಕೆಲವರು ಮಾತ್ರ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ನೀನು ಟ್ಯಾಲೆಂಟೆಡ್ ಆಗಿರ್ಬೇಕಂತೇನಿಲ್ಲ, ನಿನ್ನ ಹತ್ರ ದುಡ್ಡಿರಬೇಕು ಅಂತಲೂ ಇಲ್ಲ, ನಿನ್ನ ಹತ್ರ ಜನ ಸಪೋರ್ಟ್ ಇರಬೇಕು ಅಂತಲೂ ಇಲ್ಲ. ಆದರೆ ಒಂದು ವಿಷಯ ಇದ್ದರೆ ಸಾಕು, ಅದೇ ಶ್ರದ್ಧೆ. ಯಾಕಂದರೆ ನಿನ್ನ ಶ್ರದ್ಧೆನೇ ನಿನ್ನ ಜೀವನದಲ್ಲಿ ಎತ್ತರಕ್ಕೆ ಕರ್ಕೊಂಡು ಹೋಗೋದು. ಶ್ರದ್ಧೆ ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋದಲ್ಲ. ಯಾರು ನೋಡಲಿ ಬಿಡಲಿ, ನಿನ್ನ ಕೆಲಸನ ಪ್ರಾಮಾಣಿಕವಾಗಿ ಮಾಡೋದೇ ಶ್ರದ್ಧೆ. ಎಲ್ಲರೂ ನಿದ್ದೆ ಮಾಡ್ತಿರೋ ಟೈಮಲ್ಲಿ ನಿನ್ನ ಕನಸಿಗಾಗಿ ಎದ್ದಿಲ್ಲೋದೇ ನಿಜವಾದ ಶ್ರದ್ಧೆ. ಎಷ್ಟೇ ಸೋಲು ಅವಮಾನ ಆದ್ರೂ ಮತ್ತೆ ಎದ್ದು ನಿಲ್ಲೋದೇ ಶ್ರದ್ಧೆ. ಇವತ್ತು ಎಲ್ಲರೂ ಶಾರ್ಟ್ಕಟ್ ಹುಡುಕ್ತಾರೆ, ಆದರೆ ಗೆಲುವು ಶಾರ್ಟ್ಕಟ್ಟಲ್ಲಿ ಸಿಗೋಲ್ಲ. ಒಂದು ಮರ ಆಗಲಿ ಒಬ್ಬ ವ್ಯಕ್ತಿಯಾಗಲಿ ಬೆಳೆದು ದೊಡ್ಡದಾಗಬೇಕಂದ್ರೆ ಸಮಯ ಬೇಕು. ಆ ಸಮಯದಲ್ಲಿ ನಿನ್ನ ಜೊತೆ ಇರೋದೇ ನಿನ್ನ ಶ್ರದ್ಧೆ. ಇನ್ನೊಂದು, ಈ ಪ್ರಪಂಚದಲ್ಲಿ ತುಂಬ ಜನ ಟ್ಯಾಲೆಂಟೆಡ್ ಇದ್ದಾರೆ, ಆದರೆ ಎಲ್ಲರೂ ಯಶಸ್ವಿಗಳಾಗಿಲ್ಲ. ಯಾಕೆ ಗೊತ್ತಾ? ಟ್ಯಾಲೆಂಟೆಡಿಂದ ಸ್ಟಾರ್ಟ್ ಮಾಡ್ಬೋದು, ಆದರೆ ಶ್ರದ್ಧೆ ಮಾತ್ರ ನಿನ್ನ ಕೊನೆವರೆಗೂ ಕರ್ಕೊಂಡು ಹೋಗೋದು. ನೀನು ಏನಾದರೂ ಸ್ಟಾರ್ಟ್ ಮಾಡಿದ್ದೀಯಾ ಅಂದರೆ ಜನ ಇವನಿಂದ ಆಗಲ್ಲ, ಇದು ಇಂಪಾಸಿಬಲ್ ಅಂತ ಡೌಟ್ ಬೀಳ್ತಾರೆ. ಆದರೆ ನೆನ್ಪಿಟ್ಕೊ, ಅವ್ರ ಮಾತು ನಿನ್ನ ಫ್ಯೂಚರ್ ಡಿಸೈಡ್ ಮಾಡಲ್ಲ. ನಿನ್ನ ಶ್ರದ್ಧೆ ನಿನ್ನ ಭವಿಷ್ಯನ ಡಿಸೈಡ್ ಮಾಡುತ್ತೆ. ನಾಳೆ ನೀನು ಗೆದ್ದೆ ಅಂದ್ಕೋ, ಅದೇ ಜನ ಕ್ಲಾಪ್ ಮಾಡ್ತಾರೆ. ನಿನ್ನ ಇಗ್ನೋರ್ ಮಾಡಿದವರು ನೀನು ಒಂದು ಅಟೆನ್ಷನ್ಗಾಗಿ ಕಾಯ್ತಾರೆ. ಅದಕ್ಕೆ ಶ್ರದ್ಧೆಯಿಂದ ಕೆಲಸ ಮಾಡು, ನಿನ್ನ ಜೀವನನ ಬದಲಾಯಿಸುತ್ತೆ. ನಿನ್ನ ಫ್ಯೂಚರ್ ನಿನ್ನ ಫೀಲಿಂಗ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ, ನಿನ್ನ ಹ್ಯಾಬಿಟ್ಸ್ ಮೇಲೆ ಬಿಲ್ಡ್ ಆಗುತ್ತೆ. ಎವ್ರಿ ಡೇ 1% ಇಂಪ್ರೂವ್ ಮಾಡಿಕೊಂಡ್ರೂ ನೀನು ಇಮ್ಯಾಜೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟರ ಮಟ್ಟಕ್ಕೆ ಬೆಳಿತೀಯ. ಟೈಮ್ ಎಲ್ರಿಗೂ ಚಾನ್ಸ್ ಕೊಡುತ್ತೆ. ಆ ಚಾನ್ಸ್ ಬಂದಾಗ ರೆಡಿ ಇದ್ದವನು ಮಾತ್ರ ಗೆಲ್ಲೋದು. ಒಂದು ದಿನ ಬರುತ್ತೆ, ಆ ದಿನ ಹಿಂದೆ ತಿರುಗಿ ನೋಡ್ತೀಯ ಮಗ, ಆಗ ನೀನು ಗೊತ್ತಾಗುತ್ತೆ ಆ ಕಷ್ಟಗಳು ಬೇಕಿತ್ತು, ಆ ನೋವು ಅವಮಾನಗಳು ಬೇಕಿತ್ತು. ಯಾಕಂದರೆ ಅವುಗಳೇ ನಿನ್ನ ಇಷ್ಟೊಂದು ಸ್ಟ್ರಾಂಗ್ ಮಾಡಿ. ಕೊನೆಯದಾಗಿ ಒಂದು ಮಾತು, ನಿನ್ನ ಕನಸನ್ನು ಸೀರಿಯಸ್ ಆಗಿ ತಗೋ, ನಿನ್ನ ಟೈಮ್ನ ಗೌರವಿಸು, ನಿನ್ನ ಮೇಲೆ ನಂಬಿಕೆ ಇಡು, ನಿನ್ನ ಶ್ರದ್ಧೆನ ಯಾವತ್ತೂ ಕಡಿಮೆ ಮಾಡ್ಕೊಂಬೇಡ. ಯಾಕಂದರೆ ನಿನ್ನ ಶ್ರದ್ಧೆಯೇ ನಾನು ಹಿಸ್ಟ್ರಿ ಕ್ರಿಯೇಟ್ ಮಾಡೋದು.